ಹಾಯ್ ಹಲೋ ಎಲ್ಲರಿಗೂ ನಮಸ್ಕಾರ. ನಾನು ನಿಮ್ಮ ಅನಾಮಿಕಾ ಅನು. ಅಭಿವ್ಯಕ್ತಿ ಕಥಾಲೋಕಕ್ಕೆ ಸ್ವಾಗತ. ಉಸಿರಾದೆನಿ ಜೀವಕ್ಕೆ ಕಥೆಯ 43ನೇ ಅಧ್ಯಾಯವನ್ನು ಶುರು ಮಾಡೋಣ. ತನ್ನ ಅಪ್ಪ ಅಮ್ಮನಿಗೆ ಇವತ್ತು ಬೇಲ್ ಸಿಕ್ಕೇ ಬಿಡುತ್ತೆ ಅನ್ನೋ ನಂಬಿಕೆಯಲ್ಲಿ ಇದ್ದ ನಿತಿನ್ಗೆ ಆಘಾತ ಆಗಿತ್ತು. ಒಂದು ವಾರದ ನಂತರ ಮತ್ತೆ ಬೇಲ್ ಅಪ್ಲಿಕೇಶನ್ ಹಾಕ್ತೀನಿ, ನಿಮ್ಮ ತಂದೆ ತಾಯಿಗೆ ಆಗ ತಾತ್ಕಾಲಿಕ ಬಿಡುಗಡೆ ಸಿಕ್ಕೇ ಸಿಗತ್ತೆ. ಆಮೇಲೆ ಅವ್ರ ಮೇಲಿನ ಆರೋಪ ಎಲ್ಲ ಸುಳ್ಳು ಅಂತ ಸಾಬೀತುಪಡಿಸಿದ್ರೆ ಈ ಕೇಸು ಬಿದ್ದು ಹೋದ ಹಾಗೆ. ಇನ್ನೊಂದು ವಾರ ಸ್ವಲ್ಪ ತಾಳ್ಮೆಯಿಂದಿರಿ. ಅಡ್ವೊಕೇಟ್ ಮಂಜುನಾಥ್ ಅವರು ನಿತಿನ್ಗೆ ಧೈರ್ಯ ತುಂಬಿ ಹೊರಟರು. ಆದರೆ ಓಜಸ್ ಹಠದ ಬಗ್ಗೆ ತಿಳಿದಿದ್ದ ನಿತಿನ್ಗೆ ಅವನ ವಿರುದ್ಧವಾಗಿ ಹೋಗಿ ಈ ಕೇಸ್ನ ತಾನು ಗೆಲ್ಲೋದು ಅಷ್ಟು ಸುಲಭದ ಕೆಲಸ ಅಲ್ಲ ಅನ್ನೋದು ತಿಳಿದಿದೆ. ಅದಕ್ಕೆ ನಾಳೆಯೇ ಓಜಸ್ ಕಳುಹಿಸಿಕೊಡುವ ಅಡ್ರೆಸ್ಗೆ ಹೋಗಿ ಆರುಷಿನ ಕಾಡಿ ಬೇಡಿ ಇನ್ಮೇಲೆ ತನ್ನ ಮನೆಯವರು ತಂಟೆಗೆ ಬರೋದಿಲ್ಲ ಅಂತ ಪ್ರಾಮಿಸ್ ಮಾಡಿ ಈ ಕೇಸ್ ವಾಪಸ್ ತಗೊಳ್ಳೋ ಹಾಗೆ ಮಾಡಲೇಬೇಕು ಹೇಳಿಕೊಂಡೇ ತನ್ನ ಕಾರ್ ಡ್ರೈವ್ ಮಾಡ್ತಾ ಮನೆ ತಲುಪಿದ್ದ ನಿತಿನ್ ಪಕ್ಕದ ಮನೆಯ ರೂಮಿನ ಕಿಟಕಿಯ ಮೂಲಕ ಕೈ ಮುಗಿದು ನಿಂತು ತನ್ನನ್ನು ಆ ಶಾಶ್ವತನೋ ರಾಕ್ಷಸನಿಂದ ಕಾಪಾಡುವಂತ ಕೇಳಿಕೊಂಡಿದ್ದ ಆರುಷಿಯ ಅವಸ್ಥೆ ನೆನಪಾಗಿತ್ತು. ಅವತ್ತು ನಾನು ಧೈರ್ಯವಾಗಿ ವಿಜಯ್ ಮನೆಯೊಳಗೆ ನುಗ್ಗಿ ಅವನ ಕೊರಳ್ಪಟ್ಟಿ ಹಿಡಿದು ಆರುನ ಎಂಥ ಗತಿಗೆ ತಂದೆಯೋ ಲೋಫರ್ ಅಂತ ಕೆನ್ನೆಗೆ 4 ಬಾರಿಸಿ ಅವತ್ತೇ ಪೊಲೀಸ್ ಕೈಗೆ ಅವನನ್ನು ಹಿಡ್ಕೊಟ್ಟಿದ್ರೆ ಇವತ್ತು ನಮ್ಮಿಬ್ಬರ ಮಧ್ಯೆ ಆ ಚಿಂಟು ಆಗಲಿ ಓಜಸ್ ಆಗಲಿ ಬರ್ತಾ ಇರಲಿಲ್ಲ. ಬೇಸರದ ಉಸಿರು ದಬ್ಬಿ ಮನೆ ಲಾಕ್ ಓಪನ್ ಮಾಡಿಕೊಂಡು ಒಳ ನಡೆದವನ ಮನದ ತುಂಬ ತನ್ನ ಅಂದಿನ ತಪ್ಪಿನ ಬಗ್ಗೆ ಪಶ್ಚಾತ್ತಾಪ ಇದ್ದರೂ ಪ್ರಾಯಶ್ಚಿತ ಮಾಡಿಕೊಳ್ಳೋ ಮನಸ್ಸು ಮಾಡ್ದಂತಿಲ್ಲ ನಿತಿನ್. ಮದುವೆ ಆಗಿದ್ರೂ ಒಂದೇ ಸೂರಿನಡಿ ಹೇಗಿರೋದು? ಆರುಷಿಗೆ ಈ ವಿಷಯದ ಬಗ್ಗೆ ಓಜಸ್ ಜೊತೆಗೆ ಮಾತನಾಡಿ ತೀರ್ಮಾನ ತೆಗೆದುಕೊಳ್ಳಲು ಮುಜುಗರ ಉಂಟಾಗಿರುವ ಕಾರಣ ಹೋಟೆಲ್ನಿಂದ ಹಿಂತಿರುಗುತ್ತಲೇ ಮಗನ ಜೊತೆಗೆ ತನ್ನ ಮನೆ ಸೇರಿಬಿಟ್ಲು. ಕುಮಾರ್ ಜಲಜಾ ಅವರು ಬೀಗರ ಮನೆಗೆ ಹೋಗಿ ಅಲ್ಲಿ ಶಾರದಾ ಅವರು ಆಸೆಪಟ್ಟಂತೆ ಮತ್ತೊಮ್ಮೆ ಮಕ್ಕಳ ಮದುವೆ ಮಾಡುವ ಬಗ್ಗೆ ಮಾತನಾಡ್ತಾ ಇರುವಾಗ ಮುಂದಿನ ವಾರನೇ ಒಳ್ಳೆ ಮುಹೂರ್ತ ಇರೋದ್ರಿಂದ ನಂಜಪ್ಪನವರು ತಮ್ಮ ಮನೆಯಲ್ಲೇ ನಿಕಟ ಬಂಧು ಮಿತ್ರರ ಸಮ್ಮುಖದಲ್ಲಿ ಶಾಸ್ತ್ರೋಕ್ತವಾಗಿ ಓಜಸ್ ಮತ್ತು ಆರುಷಿ ಮದುವೆಯನ್ನು ಏರ್ಪಡಿಸುವ ಬಗ್ಗೆ ಅಭಿಪ್ರಾಯ ತಿಳಿಸ್ತಿದ್ದಂತೆ ಕುಮಾರ್ ಅವರು ಖುಷಿನಲ್ಲಿ ತಮ್ಮ ಒಪ್ಪಿಗೆ ಸೂಚಿಸಿಬಿಟ್ರು. ಒಳ್ಳೆ ಕೆಲಸಕ್ಕೆ ತಡ ಮಾಡೋದು ಬೇಡ ಎಂದು ಆಗಲೇ ಶಾರದಮ್ಮನವರು ತಮ್ಮ ಮೈದುನನಿಗೆ ಕರೆ ಮಾಡಿ ಓಜು ಮದುವೆಗೆ ಬೇಕಾಗಿರೋ ತಯಾರಿಗಳನ್ನೆಲ್ಲ ಮಾಡ್ಕೊಳ್ಳೋದಕ್ಕೆ ತಿಳಿಸಿದರು. ಆದರೆ ಜಲಜಾ ಅವರಿಗೆ ಇದೆಲ್ಲ ಬೆಳವಣಿಗೆ ಕಂಡು ಮತ್ತೊಮ್ಮೆ ಈ ರೀತಿಯಾಗಿ ಮದುವೆ ಆಗುವುದು ಅಂದರೆ ತಮ್ಮ ಮಗಳ ಮನಸ್ಥಿತಿ ಹೇಗಿರಬಹುದು, ಇದನ್ನೆಲ್ಲ ಆರು ಒಪ್ತಾಳ ಅನ್ನೋ ಆಲೋಚನೆಗೆ ಬಿದ್ದರು. ಅಮ್ಮನ ಜೊತೆಗೆ ಮನೆಗೆ ಹಿಂತಿರುಗಿರುವ ಚಿಂಟುಗೆ ತನ್ನ ಪಪ್ಪನ ಜೊತೆಗೆ ಉಳ್ಕೊಳ್ಬೇಕು ಅನ್ನೋ ಆಸೆ. ಅದಕ್ಕೆ ತಾನು ಓಜಸ್ ಮನೆಗೆ ಹೋಗಬೇಕು ಅಂತ ಹಠ ಮಾಡಿದ್ರೆ ತನ್ನ ಮಗನಿಂದ ಚಂದ್ರ ಅವರಿಗೆ ತೊಂದರೆ ಆಗೋದು ಬೇಡ, ಈಗಾಗಲೇ ತಮಗೋಸ್ಕರ ಅವರು ಎಷ್ಟೆಲ್ಲ ಸಹಾಯ ಮಾಡಿದ್ದಾರೆ ಎಂದು ಯೋಚಿಸಿದ ಆರುಷಿ ಮಗನ ಬಳಿ ನಿನ್ನ ಪಪ್ಪನಿಗೆ ತುಂಬ ಮುಖ್ಯ ಕೆಲಸಗಳಿರುತ್ತೆ, ಅವ್ರ ಜೊತೆ ಸದಾ ಇರಬೇಕು ಅಂತ ಹಠ ಮಾಡಬೇಡ ಎಂದು ಹೇಳಿದ್ದೇ ತಡ. ಬೆಳಿಗ್ಗೆ ಪಪ್ಪ ಕೊಟ್ಟಿದ್ದ ಮೊಬೈಲ್ ಕಸಿದುಕೊಂಡು ಈಗ ಅವರ ಜೊತೆಗೂ ತನಗೆ ಉಳಿಯಲು ಬಿಡುತ್ತಿಲ್ಲ ಅಂತ ಅಮ್ಮನ ಮೇಲೆ ಕೋಪಿಸಿಕೊಂಡು ಹಾಲ್ನ ಸೋಫಾ ಮೇಲೆ ಇವನ 3 ವರ್ಷದ ಹುಟ್ಟಿದ ಹಬ್ಬಕ್ಕೆ ಆರುಷಿ ಗಿಫ್ಟ್ ಮಾಡಿದ್ದ ಟೆಡ್ಡಿ ಬೇರ್ನ ತಬ್ಕೊಂಡು ಮಲಗಿಬಿಟ್ಟ. ಚಿಂಟು, ಇಲ್ಯಾಕೆ ಮಲಗಿದೀಯಾ? ರೂಮಿಗೆ ಬಂದು ಮಂಚದ ಮೇಲೆ ಮಲಗಬಾರ್ದಾ? ಆರುಷಿ ಕೇಳಿದ್ರೆ ಮುಖ ಧುಂಬಿಸಿಕೊಂಡು ಬೇಡ ಅಂತ ತಲೆ ಆಡಿಸಿ, ಅಲ್ಲಿ ನೀನು ಅವಾಗಿಂದ ಕಂಪ್ಯೂಟರ್ನ ಕುಟ್ಟಿ ಕುಟ್ಟಿ ಮಾತಾಡಿದ್ದೀಯಾ, ನಂಗೆ ಅದರಿಂದ ಡಿಸ್ಟರ್ಬ್ ಆಗುತ್ತೆ ಎಂದು ಹೇಳಿದ. ಮಗನ ಮಾತಿಗೆ ಕಣ್ಣರಳಿಸಿ, ಇಷ್ಟು ದಿನ ನೀನು ಮಲಗಿದ್ದಾಗ ನಾನು ಹೀಗೆ ನನ್ನ ಆಫೀಸ್ ಕೆಲಸ ಮಾಡ್ಕೊಳ್ತಾ ಇದ್ದೆ ತಾನೇ, ಆಗೆಲ್ಲ ಆಗದೆ ಇರೋ ಡಿಸ್ಟರ್ಬು ಇವಾಗ ಆಗ್ತಾ ಇದೆಯಾ? ಅಬ್ಬಾ, ಎಷ್ಟು ನಾಟಕ ಆಡ್ತೀಯಾ ಹೇಳಿ ಮಗನನ್ನು ಎತ್ತಿಕೊಂಡು ಹೋಗಿ ರೂಮಿನಲ್ಲಿ ಮಲಗಿಸಿದ್ರೆ ಕೊಸರಾಡುತ್ತಾ ಮಂಚದಿಂದ ಇಳಿದು ಮತ್ತೆ ಹಾಲ್ಗೆ ಓಡ್ಬಂದು ಸೋಫಾ ಮೇಲೆ ಬೋರಲು ಮಲಗಿದ. ಪಪ್ಪ ಸಿಕ್ಕಿದ್ರು ಅಂತ ಈ ಅಮ್ಮ ಬೇಡವಾಗಿ ಹೋದ್ಲಾ? ಇಷ್ಟೇನಾ ಈ ಅಮ್ಮನ ಮೇಲಿನ ಪ್ರೀತಿ? ಹೌದಲ್ವಾ? ಎಷ್ಟೇ ಆಗಲಿ ಈ ಅಮ್ಮ ನಿನಗೆ ಸೈಕಲ್ ಕೊಡಿಸಿಲ್ಲ, ಮೊಬೈಲ್ ಫೋನ್ ಕೊಡಿಸಿಲ್ಲ. ನಿನ್ನ ಮೂನ್ ಪಪ್ಪನ ಹಾಗೆ ಹೋಟೆಲ್ಗೆ ಹೋದಾಗ ನೀನು ವೇಸ್ಟ್ ಮಾಡ್ತೀಯೋ ಬಿಡ್ತೀಯೋ ಅನ್ನೋದನ್ನು ಸಹ ಯೋಚಿಸದೆ ನೀನು ಕೇಳಿದ ಊಟ ಆರ್ಡರ್ ಮಾಡಿಲ್ಲ. ದುಃಖ ನಟಿಸುತ್ತಾ ಹೇಳ್ತಿದ್ರೆ ಸೋಫಾದಿಂದ ಇಳಿದು ಅಮ್ಮನ ಬಳಿಗೆ ಓಡ್ ಬಂದು ಅವಳ ಕಾಲುಗಳನ್ನು ಬಳಸಿ ನಿಂತವನು, ಅಮ್ಮ ಸಾರಿ, ನನಗೆ ನೀನು ಬೇಕು, ಆದರೆ ಪಪ್ಪನೂ ಬೇಕು. ಅವ್ರು ಯಾಕೆ ಅಲ್ಲಿ ಒಬ್ಬರೇ ಇರಬೇಕು? ಇಲ್ಲಿಗೆ ಕರಿ, ಚಿಂಟು ಜೊತೆ ಆಟ ಆಡಿ ಅಂತ ನೀನು ಹೇಳು.
ಕತ್ತೆತ್ತಿ ತನ್ನಮ್ಮನನ್ನೇ ಪಿಳಿ ನೋಡುತ್ತಾ ಮುದ್ದಾದ ಬೇಡಿಕೆ ಇಟ್ಟವನನ್ನು ಎತ್ತಿಕೊಂಡು ಮುದ್ದಿಸಿದ ಆರುಷಿ, ಸರಿ ಚಿಂಟು, ನೀನು ಹೇಳಿದ ಹಾಗೆ ಚಂದ್ರ ಅವರಿಗೆ ನೀವು ಬಂದು ನಮ್ಮ ಜೊತೆಗಿರಿ ಅಂತ ಹೇಳ್ತೀನಿ, ಆಯಿತಾ? ಆದರೆ ಈಗ ಅವರು ಸ್ವಲ್ಪ ಬ್ಯುಸಿ ಇದ್ದಾರೆ, ನಾನು ಆಮೇಲೆ ಫೋನ್ ಮಾಡ್ತೀನಿ ಅಂತ ಹೇಳಿದ್ರೆ ಖುಷಿಯಲ್ಲಿ ತಲೆ ಆಡಿಸಿ ಸರಿ ಅಂದವನು ಈಗ ಗಲಾಟೆ ಮಾಡದೆ ರೂಮಿಗೆ ಹೋಗಿ ತನ್ನ ಪಾಡಿಗೆ ತಾನು ಮಲಗಿಬಿಟ್ಟ. ಸಂಜೆ ಸಹ ಓಜಸ್ ಕೆಲಸದ ಮೇಲೆ ಹೊರಗೆ ಹೋಗಿದ್ದ ಕಾರಣ ಚಿಂಟು ತನ್ನ ದಿನದ ಅಭ್ಯಾಸದಂತೆ ಕುಮಾರ್ ಅವರ ಜೊತೆಗೆ ಪಾರ್ಕಿಗೆ ಹೋಗಿ ಆಟ ಆಡಿ ಬಂದ. ಆರು, ನಾಳೆ ಶನಿವಾರ, ನಮ್ಮ ಚಿಂಟುಗೆ ಸ್ಕೂಲ್ ರಜಾ. ಆದರೆ ಪ್ರಿನ್ಸಿಪಲ್ ನಿನ್ನ ಭೇಟಿ ಆಗಬೇಕು ಅಂತ ಡೈರಿನಲ್ಲಿ ಬರೆದು ಕಳಿಸಿದ್ರಲ್ಲ, ನೆನಪಿದೆ ತಾನೆ? ಆಫೀಸಿಗೆ ಹೋಗೋ ಮೊದಲು ಸ್ಕೂಲ್ಗೆ ಹೋಗಿ ಅವರನ್ನು ಭೇಟಿಯಾಗಿ ಏನು ವಿಷಯ ಅಂತ ಕೇಳೋದನ್ನು ಮರಿಬೇಡ. ಹಾಗೆ ಸಾಧ್ಯ ಆದರೆ ನಿನ್ನ ಜೊತೆಗೆ ಓಜಸ್ನ ಕರ್ಕೊಂಡು ಹೋಗು. ಶಾಲೆಯಲ್ಲಿ ಪ್ರಿನ್ಸಿಪಲ್ ಹಾಗೆ ಟೀಚರ್ಸ್ಗೆ ಅವನನ್ನು ಭೇಟಿ ಮಾಡಿಸಿ ಚಿಂಟು ತಂದೆ ಅಂತ ಓಜಸ್ನ ಪರಿಚಯ ಮಾಡಿಸ್ಕೊಟ್ ಬಾ ಎಂದು ಹೇಳಿದರೆ ಅಪ್ಪನ ಮಾತಿಗೆ ಒಪ್ಪಿಗೆ ಕೊಟ್ಟು ಮರುದಿನ ತನ್ನ ಜೊತೆಗೆ ಓಜಸ್ ಬರೋಕ್ಕಾಗುತ್ತಾ, ಅವರು ಬಿಡುವಾಗಿರ್ತಾರಾ ಅಂತ ತಿಳ್ಕೊಳ್ಳೋ ಸಲುವಾಗಿ ಅವನಿಗೆ ಕರೆ ಮಾಡಿದ್ರೆ ಕರೆ ಕಟ್ ಮಾಡಿ ಕೆಳಗಡೆ ಪಾರ್ಕಿಂಗ್ ಹತ್ರ ಇದ್ದೀನಿ, 5 ನಿಮಿಷ ಬಂದೆ ಅಂತ ಮೆಸೇಜ್ ಮಾಡ್ದ. ಅದನ್ನು ಓದಿದ ಆರುಷಿ, ಫೋನ್ನಲ್ಲೇನು ಮಾತಾಡೋದು, ನೇರವಾಗಿಯೇ ಕೇಳೋಣ ಅಂತ ಮನೆ ಹೊರಗೆ ಬಂದು ನೋಡಲು ಲಿಫ್ಟ್ ಕಡೆಯಿಂದ ತೂರಾಡುತ್ತಾ ಬರುತ್ತಿರುವ ಓಜಸ್ನ ಕಂಡಳು. ಅವನನ್ನು ಈ ಅವಸ್ಥೆಯಲ್ಲಿ ಕಂಡೊಡನೆ ಇವಳ ಮನದಲ್ಲಿ ಅರಿಯದ ಆತಂಕ, ಸಣ್ಣ ನಡುಕ, ತಳಮಳ ಶುರುವಾಗಿತ್ತು. ಛೇ, ಬೆಳಗ್ಗೆ ಇನ್ನೂ ಹೀಗೆಲ್ಲ ಕುಡಿದು ಬರಬೇಡಿ ಅಂತ ಹೇಳಿದ್ದೆ, ಆದರೆ ನನ್ನ ಮಾತಿಗೆ ಯಾಕೆ ಬೆಲೆ ಕೊಡ್ತಾರೆ? ನಾನೇನು ಇವ್ರ ನಿಜವಾದ ಹೆಂಡ್ತಿನ? ಸರಿ, ನನಗಾಗಬೇಡ, ಚಿಂಟುಗೋಸ್ಕರ ಆದರೂ ಸ್ವಲ್ಪ ದಿನ ಈ ದುರಾಭ್ಯಾಸನ ಬಿಡೋಕ್ಕಾಗ್ತಾ ಇರಲಿಲ್ವಾ? ಗುಣಗುತ್ತಾ ನಿಂತಿದ್ರೆ ಇವಳ ಬಳಿಗೆ ನೇರವಾಗಿ ಬಂದವನು ಅನಾಮತ್ತಾಗಿ ಆರುಷಿಯನ್ನು ತಬ್ಕೊಂಡು, ನನಗ ಕಾಯ್ತಾ ಇದೆಯಾ ಸ್ವೀಟಿ, ಸೋ ಸ್ವೀಟ್ ಆಫ್ ಯು ಎಂದು ಹೇಳುತ್ತಾ ಹಾಗೆಯೇ ಸ್ವಲ್ಪ ಹಿಂದೆ ಸರಿದು ಅವಳ ಕೆನ್ನೆಯ ಮೇಲೊಂದು ಮುತ್ತಿಟ್ಟು ಬಿಟ್ಟ. ಓಜಸ್ನ ಈ ಚರ್ಯೆಗೆ ಸಿಟ್ಟಿಗೆದ್ದ ಆರುಷಿ ಅವನನ್ನು ಹಿಂದಕ್ಕೆ ಒರಟಾಗಿ ದೂಡಿ, ನಿಮ್ಮ ಯೋಗ್ಯತೆಯೇ ಇಷ್ಟಲ್ವಾ? ತಾಳಿ ಕಟ್ಟಿದ ಮಾತ್ರಕ್ಕೆ ಆ ಹೆಣ್ಣಿನ ಜೊತೆ ಹೇಗೆ ಬೇಕಾದರೂ ನಡ್ಕೊಳ್ಬಹುದು ಅಂತ ತಿಳ್ಕೊಂಡಿರ್ತೀರಲ್ಲ, ಯಾಕೆ? ನಿಮ್ಮ ಪ್ರಕಾರ ನಾವೇನು ಜೀವಲ್ ಇಲ್ಲದೆ ಇರೋ ಗೊಂಬೆಗಳ? ಅಥವಾ ಹೆಣ್ಣು ಅಂದ ಮಾತ್ರಕ್ಕೆ ನಮ್ಮ ಭಾವನೆಗಳು ನಿಮಗೆ ಮುಖ್ಯನೇ ಅಲ್ವಾ? ಛೇ, ಇದೇ ಕಾರಣಕ್ಕೆ ನನಗೆ ಹೊಸ ಬಂಧನದಲ್ಲಿ ಬೆಸೆದುಕೊಳ್ಳೋದಕ್ಕೆ ಹಿಂಸೆ ಆಗೋದು. ನಾಳೆನೇ ನಿಮ್ಮ ಅಮ್ಮನ ಹತ್ರ ನನ್ನ ಕೊನೆ ತೀರ್ಮಾನ ಏನು ಅಂತ ಹೇಳ್ತೀನಿ. ನೀವು ಸರಿಯಾಗಿ ಕಿವಿ ಕೊಟ್ಟು ಕೇಳಿಸ್ಕೊಳ್ಳಿ. ಮುಂದಿನ ವಾರ ನಾನು ನಿಮ್ಮೂರಿಗೆ ಬರ್ತಿಲ್ಲ. ನಿಮ್ಮ ಕೈಯಲ್ಲಿ ಮತ್ತೊಮ್ಮೆ ತಾಳಿ ಕಟ್ಟಿಸ್ಕೊಳ್ಳೋ ತಪ್ಪು ಕೆಲಸ ಮಾಡಲ್ಲ. ಅಷ್ಟೇ ಅಲ್ಲ, ನನ್ನ ಚಿಂಟು ತಂದೆ ಸ್ಥಾನನ ಸಹ ನಾನು ನಿಮಗೆ ಕೊಡ್ತಾ ಇಲ್ಲ. ಮೀಡಿಯಾ, ಪೊಲೀಸ್ ಅಷ್ಟೇ ಯಾಕೆ, ಆ ಮೋಸಗಾರ ಶಾಶ್ವತ್ ನನ್ನೆದುರಿಗೆ ಬಂದು ನಿಂತರೂ ಸರಿ, ನನ್ನ ಮಗನ ನಾನು ಹೇಗೆ ಒಂಟಿಯಾಗಿ ಕಾಪಾಡ್ಕೊಳ್ಬೇಕು ಅನ್ನೋದು ಗೊತ್ತಿದೆ. ಇನ್ಮೇಲೆ ನನ್ನ ಕಣ್ಣೆದುರಿಗೆ ನೀವು ಕಾಣಿಸ್ಕೊಳ್ಬೇಡಿ. ಒಂದು ದಿನದ ನಮ್ಮ ನಡುವಿನ ನಂಟು ಇಲ್ಲಿಗೆ ಮುಗಿದು ಹೋಗಲಿ. ಪ್ಲೀಸ್ ಗೆಟ್ ಲಾಸ್ಟ್. ಅಬ್ಬರಿಸಿ ತನ್ನ ಮನೆಯೊಳಗೆ ಬಂದು ಬಾಗಿಲನ್ನು ಜೋರಾಗಿ ಹಾಕಿದವಳು ಅಲ್ಲಿಯೇ ಕುಸಿದು ಕೂತು ಮಂಡಿಯಲ್ಲಿ ಮುಖ ಹುದುಕಿಸಿ ಬಿಕ್ಕಿ ಬಿಕ್ಕಿ ಅಳೋದಕ್ಕೆ ಶುರು ಮಾಡಿಬಿಟ್ಲು. ಮಗಳ ಅವಸ್ಥೆ ಕಂಡ ಕುಮಾರ್ ಅವರಿಗೆ ಗಾಬರಿಯಾಗಿತ್ತು. ಆರು, ಏನಾಯ್ತಮ್ಮ? ರೂಮ್ ಹೊರಗೆ ಬರುತ್ತಲೇ ಮಗಳು ಅಳುತ್ತಾ ಕುಳಿತಿರುವುದನ್ನು ಕಂಡು ಅವಳ ಬಳಿ ಬಂದು ತಲೆ ನೇವರಿಸುತ್ತಾ ಪ್ರಶ್ನೆ ಮಾಡಿದ್ರು. ಏನು ಹೇಳದೆ ಕಣ್ಣು ತೊಡೆದುಕೊಂಡು ಎದ್ದು ನಿಂತವಳು, ಅಪ್ಪ, ಇನ್ಮೇಲೆ ನನಗೂ ಚಂದ್ರ ಅವ್ರಿಗೂ ಯಾವುದೇ ಸಂಬಂಧ ಇಲ್ಲ. ಚಿಂಟುಗೂ ಸಹ ಅಪ್ಪನ ಪ್ರೀತಿ ಅವಶ್ಯಕತೆ ಇಲ್ಲ. ನಾಳೆ ಅಂಕಲ್ ಹತ್ರ ಯಾವುದೇ ಮದುವೆ ತಯಾರಿ ಮಾಡ್ಕೊಳ್ಳೋದು ಬೇಡ, ಆರುಷಿ ಮತ್ತೆ ಮದುವೆ ಆಗೋ ತಯಾರಿಲ್ಲ ಅಂತ ಹೇಳಿ. ಮನಸ್ಸನ್ನು ಕಲ್ಲು ಮಾಡಿಕೊಂಡು ಹೇಳಿದ್ಲು. ಅದ್ಯಾಕೋ ಈ ಮದುವೆ ಬೇಡ ಅಂತ ಹೇಳುವಾಗ ದುಃಖ ಒತ್ತರಿಸಿಕೊಂಡು ಬರ್ತಿದೆ. ಚಂದ್ರ ಯಾಕೆ ಹೀಗೆ ಮಾಡಿದ್ರು? ನನಗೆ ನಿಮ್ಮ ಮೇಲೆ ಇಂಟ್ರೆಸ್ಟ್ ಇಲ್ಲ. ನಾವಿಬ್ಬರು ಗಂಡ ಹೆಂಡತಿ ರೀತಿ ಇರೋದೇನು ಬೇಡ. ಚಿಂಟು ತಂದೆ ತಾಯಿಯ ಸ್ಥಾನದಲ್ಲಿದ್ದು ಅವನ ಉಜ್ವಲ ಭವಿಷ್ಯದ ಬಗ್ಗೆ ಮಾತ್ರ ಯೋಚಿಸೋಣ ಅಂತ ಹೇಳಿ ಈಗ ಅವರೇ ಯಾಕೆ ಹೀಗೆ ನಡ್ಕೊಂಡ್ರು? ಮನದ ತುಂಬ ಸಂಕಟ ತುಂಬಿಕೊಂಡ ಆರುಷಿ ಭಾರವಾದ ಉಸಿರನ್ನು ಹೊರದಬ್ಬಿ, ಚಿಂಟುಗೆ ಓಜಸ್ ನಿನ್ನ ಅಪ್ಪ ಅಲ್ಲ ಅನ್ನೋ ಸತ್ಯನ ಈಗಲೇ ಹೇಳಿಬಿಡೋಣ. ಇನ್ನು ತಡ ಮಾಡಿದ್ರೆ ಅವನು ಮತ್ತು ತನ್ನ ಮೂನ್ ಅಂಕಲ್ನ ಹಚ್ಕೊಂಡು ಬಿಡ್ತಾನೆ ಅನ್ನೋ ನಿರ್ಧಾರ ಮಾಡಿ ರೂಮ್ ಕಡೆಗೆ ಒಂದು ಹೆಜ್ಜೆ ಇಡೋ ಅಷ್ಟರಲ್ಲಿ ಡೋರ್ ಬೆಲ್ ಸದ್ದಾಯಿತು. ಅಪ್ಪ, ಬಾಗಿಲು ತೆಗೆಯೋಕ್ಕೆ ಹೋಗಬೇಡಿ, ಕೋಪ ಬೆರೆತ ಬೇಸರದಲ್ಲಿ ಹೇಳಿದ್ಲು. ಆದರೆ ಕುಮಾರ್ ಅವರಿಗೆ ಮಗಳಂತೆ ಕಲ್ಲು ಮನಸ್ಸಿಲ್ವಲ್ಲ. ಅದಕ್ಕೆ ಆರುಷಿ ನಿರಾಕರಣೆಯನ್ನು ಲೆಕ್ಕಿಸದೆ ಬಾಗಿಲು ತೆರೆದರೆ
ನೈಟ್ ಸೂಟ್ ಧರಿಸಿ ಕೈಯಲ್ಲಿ ಒಂದು ಸ್ವೀಟ್ ಬಾಕ್ಸ್ ಹಿಡಿದು ನಿಂತಿದ್ದ ಓಜಸ್. ಅವನನ್ನು ಸೂಕ್ಷ್ಮವಾಗಿ ಗಮನಿಸಿದ ಆರುಷಿಗೆ ನಿಜಕ್ಕೂ ಅಚ್ಚರಿಯಾಯಿತು. ಸ್ವಲ್ಪವೂ ಕುಡಿದ ವಾಸನೆ ಇಲ್ಲ. ಆಗಲೇ ತಾನು ಗಮನಿಸಿದಂತೆ ಕುಡಿದ ಅಮಲಿನಲ್ಲಿ ಸ್ಥಿಮಿತ ಕಳ್ಕೊಂಡವನಂತೆ ತೂರಾಡ್ತಲೂ ಇಲ್ಲ. ಮಾವ, ಬರೋ ಸೋಮವಾರ ನನಗೆ ಸರ್ಕಾರದಿಂದ ಬಿಸ್ನೆಸ್ ಶುರು ಮಾಡೋಕ್ಕೆ ಲೈಸೆನ್ಸ್ ಸಿಗ್ತಾ ಇದೆ. ಅದೇ ಖುಷಿನಲ್ಲಿ ಅವತ್ತು ಸಂಜೆ ನನ್ನ ಆಫೀಸ್ನಲ್ಲಿ ಪೂಜೆ ಇಟ್ಕೊಂಡಿದ್ದೀನಿ. ನನಗೊಂದು ಆಸೆ ಮಾವ, 6 ಕೈಯಲ್ಲೇ ಪೂಜೆ ಮಾಡಿಸ್ಬೇಕು ಅಂತ. ಅದನ್ನೇ ಇವಳಿಗೆ ಹೇಳಿ ಸ್ವಲ್ಪ ಸ್ವೀಟ್ ತಿನ್ನಿಸೋಣ ಅಂದ್ಕೊಂಡೆ. ಆದರೆ ಅಷ್ಟರಲ್ಲಿ ನನ್ನ ಮೇಲೆ ಕೋಪ ಮಾಡಿಕೊಂಡು ಅಳ್ತಾ ಬಾಗ್ಲು ಹಾಕ್ಕೊಂಡ್ಬಿಟ್ಲು. ಆರು, ನನ್ನ ಹತ್ರನೇ ಇಷ್ಟೊಂದು ಆ್ಯಟಿಟ್ಯೂಡ್ ತೋರಿಸೋದಾ? ವೆರಿ ಬ್ಯಾಡ್ ಎಂದು ಹೇಳಿ ಕುಮಾರ್ ಅವರಿಗೆ ಸಿಹಿ ತಾನೇ ತಿನ್ನಿಸಿ ನೇರ ರೂಮ್ಗೆ ಹೋದವನು ಜಲಜಾ ಅವರ ಎದುರಿಗೆ ಸಿಹಿ ಬಾಕ್ಸ್ನ ಹಿಡಿದು ತನ್ನ ಆಫೀಸ್ ಪೂಜೆ ವಿಷಯ ತಿಳಿಸಿ ತನ್ನನ್ನು ಕಂಡೊಡನೆ ಮಲಗಿದ್ದ ಮಗು ಎದ್ದು ಕೂತು ತನ್ನ ಕಡೆಗೆ ಚಂದದ ನಗೆ ಸೂಸಿದ್ದನ್ನು ಕಂಡು ಅವನನ್ನು ಎತ್ಕೊಂಡು ಕೆನ್ನೆಗೆ ಮುತ್ತಿಟ್ಟು ಅವನಿಗೂ ಸಿಹಿ ತಿನ್ನಿಸಿದ್ದ. ಚಿಂಟು, ತಾಚಿ ಮಾಡೋಕೆ ನನ್ನ ಜೊತೆಗೆ ಬರ್ತೀಯಾ, ಇಲ್ಲ ಇಲ್ಲೇ ಅಮ್ಮನ ಜೊತೆಗೆ ಮಲಗ್ತೀಯಾ ಅಂತ ಕೇಳಿದ್ರೆ ಅವನ ಕೊರಳ ತಬ್ಬಿ, ನನಗೆ ನೀವು ಅಮ್ಮ ಇಬ್ಬರೂ ಬೇಕು, ನೀವು ಇಲ್ಲೇ ತಾಚಿ ಮಾಡಿ ಪಪ್ಪ ಪ್ಲೀಸ್ ಅನ್ನೋ ಮುದ್ದಾದ ಬೇಡಿಕೆ ಇಟ್ಟ. ನಿನ್ನ ಅಮ್ಮನಿಗೆ ಅಭ್ಯಂತರ ಇಲ್ಲ ಅಂದರೆ ನಾನು ಇಲ್ಲೇ ಮಲ್ಕೋತೀನಿ, ಆರುಷಿ ಕಡೆಗೆ ಕೆಣಕುವ ನೋಟ ಬೀರಿ ಹೇಳಿದ್ದ. ಜಲಜಾ ಅವರಿಗೆ ಓಜಸ್ನ ಇಲ್ಲೇ ಉಳಿಸ್ಕೊಳ್ಳೋದಕ್ಕೆ ಸ್ವಲ್ಪ ಭಯ ಆಗ್ತಿದೆ. ಮಗಳ ಮನಸ್ಥಿತಿ ಬಗ್ಗೆ ಚೆನ್ನಾಗಿ ಅರಿತಿರುವವರಲ್ವಾ. ಆದರೆ ಕುಮಾರ್ ಅವರಿಗೆ ತಮ್ಮ ಅಳಿಯನ ಮೇಲೆ ಅಭಿಮಾನ, ಗೌರವ, ನಂಬಿಕೆ ಎಲ್ಲವೂ ಇದೆ. ಹಾಗಾಗಿ ಅವರು ಒಪ್ಪಿಗೆ ಕೊಟ್ಟು ಚಿಂಟುಗೆ ಮುತ್ತಿಟ್ಟು ಮಗಳು ಅಳಿಯನಿಗೆ ಗುಡ್ ನೈಟ್ ವಿಶ್ ಮಾಡಿ ಮಲಗಲು ತಮ್ಮ ರೂಮ್ ಸೇರಿದ್ರೆ ಜಲಜಾ ಅವರು ಮಗಳಿಗೆ, ಹುಷಾರು, ಏನಾದರೂ ಬೇಕಾದರೆ ನಾವಿಲ್ಲೇ ಪಕ್ಕದ ರೂಮ್ನಲ್ಲಿ ಇರ್ತೀವಿ, ಹೆದರಬೇಡ ಅಂತ ಧೈರ್ಯ ಹೇಳಿ ತಮ್ಮ ರೂಮ್ ಕಡೆಗೆ ನಡೆದ್ರು. ಆರುಷಿಗಂತೂ ತನಗೇನು ಹೇಳಬೇಕು, ಚಂದ್ರನ್ನ ಇಲ್ಲಿಂದ ಹೇಗೆ ಹೊರಗಡೆ ಕಳಿಸ್ಬೇಕು ಅನ್ನೋದೇ ತಿಳಿತಾ ಇಲ್ಲ. ಪಪ್ಪ ಬಾ, ನನ್ನ ಪಕ್ಕ ಮಕ್ಕೋ, ಚಿಂಟು ಹೇಳಿದ್ದೇ ತಡ ಸ್ವೀಟ್ ಬಾಕ್ಸ್ನ ಅಲ್ಲೇ ಇದ್ದ ಟೇಬಲ್ ಮೇಲೆ ಇಟ್ಟು ಹೋಗಿ ಮಗು ಪಕ್ಕ ಹಾಸಿಗೆ ಮೇಲೆ ಅಡ್ಡಾದ. ಆರುಷಿ 2 ನಿಮಿಷ ಅವನನ್ನೇ ದಿಟ್ಟಿಸಿ ನೋಡಿ, ನೀವು ಡ್ರಿಂಕ್ಸ್ ಮಾಡಿಲ್ವಾ? ಆಗಲೇ ನನ್ನ ಜೊತೆಗೆ ನಡ್ಕೊಂಡಿದ್ದೆಲ್ಲ ಹಾಗಾದರೆ ನಾಟಕನಾ ಎಂದು ಕೇಳಿದ್ರೆ ಎದ್ದು ಮಲಗಿ ಎದ್ದು ಮಂಚಕ್ಕೆ ಒರಗಿ ಕೂತು ಚಿಂಟುನ ಎತ್ಕೊಂಡು ತನ್ನ ಭುಜಕ್ಕೆ ಆನಿಸಿದಂತೆ ಅವನನ್ನು ಮಲಗಿಸ್ಕೊಂಡು ಅವನ ಬೆನ್ನನ್ನು ತಟ್ತಾ, ನನ್ನ ಪಾಡಿಗೆ ನಾನಿದ್ದೆ, ಆದರೆ ನೀನೇನು ಮಾಡಿದ್ದು? ಟೀ ಕುಡಿದ್ರೆ ಓಕೆ, ಬೇರೆ ಏನಾದರೂ ಕುಡಿದು ಬಂದರೆ ನಾನು ಸುಮ್ಮನೆ ಇರಲ್ಲ ಅಂತ ಧಮಕಿ ಹಾಕಿದ್ಯಲ್ಲ, ಅದಕ್ಕೆ ಅದೇನು ಮಹಾ ಮಾಡ್ತೀಯ ನೋಡೇ ಬಿಡೋಣ ಅಂತ ಅನಿಸಿ ಕುಡಿದು ಬಂದ ಹಾಗೆ ನಾಟಕ ಮಾಡಿದೆ. ನಿನಗೆ ನನ್ನ ನಾಟಕದ ಬಗ್ಗೆ ಗೊತ್ತಾಗದೇ ಇರಲಿ ಅಂತ ಸ್ವಲ್ಪ ಶರ್ಟ್ ಮೇಲೆ ವಿಸ್ಕಿ ಸಿಂಪಡಿಸಿದ್ದೆ. ನಾನೇನೋ ಮೇಡಮ್ ಫುಲ್ ಕೋಪ ಮಾಡ್ಕೊಂಡು ಬೈತಾರೆ, ಇದೇ ಲಾಸ್ಟ್, ನಾಳೆಯಿಂದ ಕುಡಿದು ಬಂದರೆ ಮನೆಯೊಳಗೆ ಸೇರಿಸಲ್ಲ ಅಂತೆಲ್ಲ ಹೇಳ್ತೀಯ ಅಂದ್ಕೊಂಡ್ರೆ ನೀನು ದೊಡ್ಡ ಅಳಮುಂಜಿ ಹಾಗೆ ಬಾಗ್ಲು ಹಾಕ್ಕೊಂಡು ಗೊಳೋ ಅಂತ ಅಳೋಕ್ಕೆ ಶುರು ಮಾಡಿಬಿಟ್ಟಿಯಲ್ಲ. ನೋಡು ಆರು, ಒಂದು ವಿಷಯನ ಈ ನಿನ್ನ ಮೆದುಳೊಳಗಡೆ ಹಾಕೋ. ನಾನು ನೀನು ಚಿಂಟು ಅಪ್ಪ ಅಮ್ಮ ಅಷ್ಟೇ. ನನಗೆ ನಿನ್ನ ಜೊತೆಗೆ ರೊಮ್ಯಾಂಟಿಕ್ ಆಗಿರೋ ಯಾವ ಆಸೆನೂ ಇಲ್ಲ, ನಿನಗೆ ಹರ್ಟ್ ಮಾಡೋ ಉದ್ದೇಶನೂ ಇಲ್ಲ ಎಂದು ಹೇಳಿ ಆಗಲೇ ನಿದ್ದೆಗೆ ಜಾರಿದ್ದ ಕಂದನನ್ನು ಮಂಚದ ಮೇಲೆ ಮಲಗಿಸಿ, ಇವತ್ತು ಬೆಳಗ್ಗೆ ಇನ್ನೂ ನಾನು ನಿನ್ನ ಅಪ್ಪ ಅಂತ ಹೇಳಿ ಈಗ ನಾನು ನನ್ನ ಪಾಡಿಗೆ ನನ್ನ ಮನೆಯಲ್ಲಿ ಉಳ್ಕೊಂಡ್ರೆ ಮಗು ಮನಸ್ಸಿಗೆ ನೋವಾಗಬಹುದು ಅಂತ ಚಿಂಟುನ ಮಲಗಿಸಿ ಹೋಗೋಣ ಅಂತ ಇಲ್ಲಿಗೆ ಬಂದೆ ಅಷ್ಟೇ. ಇವನು ಮಲಗಿದ್ದಾಯ್ತಲ್ಲ, ನಾನು ಹೊರಡ್ತೀನಿ, ಗುಡ್ ನೈಟ್ ಅಂತ ಹೇಳಿ ಹೊರಡಲು ನೋಡಿದ್ರೆ ಚಿಂಟು ಓಜಸ್ ಕೈ ಕಿರುಬೆರಳನ್ನು ಗಟ್ಟಿಯಾಗಿ ಹಿಡ್ಕೊಂಡ್ಬಿಟ್ಟಿದ್ದ. ಅದನ್ನು ಬಿಡಿಸಿಕೊಳ್ಳಲು ನೋಡಿದ್ರೆ ಕೊಸಾರಾಡುತ್ತಾ ಅವನು ಎಚ್ಚರಗೊಳ್ಳುವ ಎಲ್ಲ ಲಕ್ಷಣಗಳನ್ನು ತೋರಿಸ್ತಿದ್ದ. ಇದನ್ನು ಗಮನಿಸಿದ ಆರುಷಿ, ಚಿಂಟುಗೀಗೆ ಎಚ್ಚರ ಆದರೆ ಮಧ್ಯರಾತ್ರಿ ಕಳೆದ್ರೂ ಮಲಗಲ್ಲ, ನಿಮಗೇನು ಅಭ್ಯಂತರ ಇಲ್ಲ ಅಂದರೆ ಇಲ್ಲೇ ಮಗು ಜೊತೆ ಮಲ್ಕೊಳ್ಳಿ, ನಾನು ಕೆಳಗಡೆ ಬ್ಲ್ಯಾಂಕೆಟ್ ಹಾಸ್ಕೊಂಡು ಮಲಗ್ತೀನಿ ಎಂದು ಹೇಳಿದ್ರೆ ಇದೇ ಅವಕಾಶಕ್ಕಾಗಿ ಕಾಯುತ್ತಿದ್ದವನಂತೆ ತಕ್ಷಣಕ್ಕೆ ಅವಳ ಮಾತಿಗೆ ಒಪ್ಪಿಗೆ ಸೂಚಿಸಿದ ಓಜಸ್ ಮತ್ತೆ ಮಗು ಪಕ್ಕ ಮೈ ಚೆಲ್ಲಿದ. ಚಂದ್ರ, ನೀವು ಕುಡಿದು ಬಂದ ಹಾಗೆ ನಾಟಕ ಆಡಿ ನನ್ನನ್ನು ಸತಾಯಿಸೋಕೆ ನೋಡಿದ್ದು ಓಕೆ, ಆದರೆ ತಪ್ಪಾಗಿ ನಡ್ಕೊಂಡಿದ್ಯಾಕೆ? ನನಗೆಷ್ಟು ಬೇಸರ ಆಯಿತು ಗೊತ್ತಾ ಹೇಳಿದ್ರೆ ಒಳಗೊಳಗೆ ನಗುತ್ತಾ, ಹೇಗೆ ನಡ್ಕೊಂಡಿದ್ದು ತಪ್ಪು ಕೇಳಿದ. ಈಗಂತೂ ಆರುಷಿ ಕೋಪ ಮತ್ತಷ್ಟು ಕೆರಳೆ ಬಿಟ್ಟಿತ್ತು. ಎಲ್ಲ ಗೊತ್ತಿದ್ದು ಏನೂ ಅರಿಯದವರಂತೆ ನಾಟಕ ಆಡ್ತಿರಲ್ಲ, ನಿಮ್ಮ ಈ ಕೆಟ್ಟ ಬುದ್ಧಿನೇ ನನಗಿಷ್ಟ ಆಗಲ್ಲ ಎಂದು ರೇಗಿಬಿಟ್ಲು. ಹೋ ಅದಾ, ನಿನಗೆ ನೆನಪಿದೆಯಾರು? ನಾನು ಯಾವ ತಪ್ಪು ಮಾಡಿಲ್ಲ ಅಂದರೂ ನೀನು ಕೋಪ ಮಾಡಿಕೊಂಡು ನನ್ನ ಕಪಾಳಕ್ಕೆ ಹೊಡೆದಿದ್ದೆ.
ನನಗೆ ಮೊದಲಿಂದಲೂ ಯಾರಾದರೂ ನನಗೆ ಏನನ್ನಾದರೂ ಕೊಟ್ಟರೆ ಅದನ್ನು ಹಾಗೆ ಬಡ್ಡಿ ಸಮೇತ ವಾಪಸ್ ಕೊಡೋ ಅಭ್ಯಾಸ. ಅದಕ್ಕೆ ನೀನು ಕೆನ್ನೆಗೆ ಕೊಟ್ಟಿದ್ದ ಏಟಿಗೆ ತಿರ್ಗೇಟ್ ಕೊಡೋಕ್ಕಾಗಲ್ಲ ಅಂತ ಒಂದು ಮುತ್ತು ಕೊಟ್ಟೆ ಅಷ್ಟೇ. ಆದರೆ ದೇವರಾಣೆಗೂ ನೀನು ಇಷ್ಟೊಂದು ಓವರಾಗಿ ರಿಯಾಕ್ಟ್ ಮಾಡ್ತೀಯಾ ಅಂತ ಅಂದ್ಕೊಂಡಿರಲಿಲ್ಲ ಎಂದು ಹೇಳಿದ್ರೆ ಆ ಋಷಿ ಅವನೆಡೆಗೆ ಹುಸಿ ಕೋಪ ತೋರಿದ್ರೂ ಅವಳ ಮನಸ್ಸು ಮಾತ್ರ ನಿರಾಳಗೊಂಡಿತ್ತು. ಓಜಸ್ ಮನಸ್ಸಿನಲ್ಲಿ ತನ್ನ ಕುರಿತಾಗಿ ಬೇರೆ ಯಾವ ಭಾವನೆ ಇಲ್ಲ ಅನ್ನೋ ಮಾತನ್ನು ಅವನ ಬಾಯಲ್ಲೇ ಕೇಳಿದ ಮೇಲೆ ಇವಳಿಗೆ ಸಮಾಧಾನ ಆಗಿತ್ತು. ಹಾಗಾಗಿ ಹೆಚ್ಚು ಹೊತ್ತು ಮೌನವಾಗಿ ಉಳಿಯೋಕ್ಕಾಗದೆ ಓಜಸ್ ಮೇಲೆ ಜರ್ರನೆ ಏರಿದ್ದ ಕೋಪ ತಣ್ಣಗಾಗಿ ಅವನ ಜೊತೆಗೆ ಚಿಂಟು ಸ್ಕೂಲ್ ವಿಷಯ, ಪ್ರಿನ್ಸಿಪಲ್ ತನ್ನನ್ನು ಭೇಟಿ ಆಗೋದಕ್ಕೆ ಕರೆದಿರೋ ವಿಷಯನ ಹೇಳ್ತಾ ಉಳಿದ್ರೆ, ಓಜಸ್ ಸಹ ತನ್ನ ಆಫೀಸ್ಗೆ ಒಬ್ಬರು ಅಡ್ಮಿನ್ ಸ್ಟಾಫ್ ಬೇಕಾಗಿದ್ದಾರೆ, ಹಣಕಾಸಿನ ವಿಷಯದಲ್ಲಿ ಸ್ವಲ್ಪ ನಂಬಿಕಸ್ಥ ಕೆಲಸಗಾರರ ಅವಶ್ಯಕತೆ ಇದೆ ಅಂತ ಹೇಳಿ ಇದೇ ವಿಷಯಕ್ಕೆ ಆ ಋಷಿ ಸಹಾಯ ಕೋರಿದ್ದ. ಓಜಸ್ ಕೋರಿಕೆಗೆ ಒಪ್ಪಿಗೆ ಕೊಟ್ಟು ತಕ್ಷಣವೇ ತನ್ನ ಮೊಬೈಲ್ನಲ್ಲಿ ಒಂದಿಬ್ಬರು ಈ ಹಿಂದೆ ಇವಳ ಬಳಿ ಕೆಲಸ ಕೇಳಿಕೊಂಡು ಕಳುಹಿಸಿದ್ದ ರೆಸ್ಯೂಮ್ನ ಅವನ ನಂಬರ್ಗೆ ಫಾರ್ವರ್ಡ್ ಮಾಡಿದ್ಲು. ನಂತರ ಇವಳು ತನ್ನ ಆಫೀಸ್ ಬಗ್ಗೆ, ಅಲ್ಲಿ ಅಕೌಂಟೆಂಟ್ನಿಂದ ತನಗೆ ಹಣಕಾಸಿನ ವಿಷಯದಲ್ಲಿ ಉಂಟಾಗುತ್ತಿರುವ ಒತ್ತಡಗಳ ಬಗ್ಗೆ ಹೇಳ್ತಾ ಹಾಗೆ ನಿದ್ರೆಗೆ ಜಾರಿದ್ರೆ ಅವಳ ಮುಖವನ್ನೇ ನೋಡ್ತಾ, ಆರು, ನನಗೆ ಇವತ್ತಿನವರೆಗೂ ಯಾವುದೇ ಹುಡುಗಿನೂ ಹೊಲಿಸ್ಕೊಳ್ಬೇಕು ಅನ್ನೋ ಆಸೆನೇ ಇರಲಿಲ್ಲ. ಇವಳಲ್ಲ ಅಂದರೆ ಇನ್ನೊಬ್ಳು, ಅವಳಿಲ್ಲ ಅಂದರೆ ಮತ್ತೊಬ್ಳು ಅಂತ ತುಂಬ ಲೈಟಾಗಿ ಯೋಚನೆ ಮಾಡ್ತಾಯಿದ್ದೆ. ಆದರೆ ಮೊದಲ ಬಾರಿಗೆ ನಿನ್ನ ನಂಬಿಕೆ ಗಳಿಸ್ಬೇಕು, ನನ್ನ ಜೊತೆಯಲ್ಲಿ ಇದ್ದಾಗ ನಿನ್ನ ಮುಖದಲ್ಲಿ ಭಯದ ಬದಲು ಖುಷಿ ಕಾಣಬೇಕು, ನಿನ್ನ ಕಣ್ಣಲ್ಲಿ ನನಗಾಗಿ ಪ್ರೀತಿ ಕಾಣಬೇಕು ಅನ್ನೋ ಆಸೆ ಆಗ್ತಾಯಿದೆ. ಯಾಕೆ ಅಂತ ಗೊತ್ತಿಲ್ಲ. ನಿನ್ನ ಮತ್ತೆ ನಮ್ಮ ಚಿಂಟುನ ಯಾರಿಗೂ ಬಿಟ್ಕೊಡ್ಬಾರ್ದು ಅಂತ ಅನ್ನಿಸ್ತಿದೆ ಹೇಳಿಕೊಂಡು ಅವಳ ಮುದ್ದು ಮುಖವನ್ನೇ ನೋಡ್ತಾ ಮನಸ್ಸಿನಲ್ಲಿ ಅರಿಯದ ಸಣ್ಣ ತೃಪ್ತಿಯನ್ನು ಅನುಭವಿಸ್ತಾ ಹಾಗೆ ನಿದ್ರೆಗೆ ಜಾರಿದ್ದ. ಇಲ್ಲಿಗೆ ಈ ಸಂಚಿಕೆ ಮುಕ್ತಾಯವಾಯಿತು. ಸಂಚಿಕೆ ನಿಮ್ಮೆಲ್ಲರಿಗೂ ಇಷ್ಟವಾಗಿದೆ ಅಂತ ಭಾವಿಸ್ತೇನೆ. ದಯವಿಟ್ಟು ನಿಮ್ಮ ಅನಿಸಿಕೆ ಅಭಿಪ್ರಾಯಗಳನ್ನು ಕಮೆಂಟ್ ಸೆಕ್ಷನ್ನಲ್ಲಿ ಹಂಚ್ಕೊಳ್ಳೋದನ್ನು ಮರಿಬೇಡಿ. ಧನ್ಯವಾದಗಳು.